ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾ. ಮತ್ತೆ ಮಳೆ ಹುಯ್ಯುತ್ತಿದೆ ಅನ್ನೋ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ನಾಯಕ ನಟಿಯಾಗಿ. ಸೊ ಈ ಒಂದು ಸಿನಿಮಾದಲ್ಲಿ ನಾನು ನಟಿಸೋದಕ್ಕೆ ತುಂಬ ಖುಷಿ ಇದೆ. ಯಾಕಂದರೆ ಐ ಫೀಲ್ ವೆರಿ ಪ್ರೌಡ್. ಬಿಕಾಸ್ ಇದೊಂದು ಸಾಹಿತ್ಯ ಆಧಾರಿತ ಕತೆ. ಈ ಥರದ ಒಂದು ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ಸಿಗುವಂಥ ಪಾತ್ರಗಳು ಅಪರೂಪ. ಆ ಪಾತ್ರಗಳಲ್ಲಿ ನಂದೊಂದು ಪಾತ್ರ ಆಗಿರೋದಕ್ಕೆ ಐ ಫೀಲ್ ವೆರಿ ಪ್ರೌಡ್ ಆ್ಯಂಡ್ ಐ ವೆರಿ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಇವತ್ತಿನ ದಿನಕ್ಕೆ ನಾನು ತುಂಬ ಕಾಯ್ತಿದ್ದೆ. ಯಾಕಂದರೆ ಇವತ್ತು ಆಡಿಯೋ ಲಾಂಚ್ ನರೇಂದ್ರ ಬಾಬು ಸರ್ ಬರೆದಿರುವಂತಹ ಒಂದು ಈ ಸಿನಿಮಾ ಟೈಟಲ್ ಆಗಿರುವಂತಹ ಮತ್ತೆ ಮಳೆ ಹೊಯ್ಯುತ್ತಿದೆ ಸಿನಿಮಾ. ಮತ್ತೆ ಮಳೆ ಹೊಯ್ಯುತ್ತಿದೆ ಈ ಒಂದು ಟೈಟಲ್ ಹೊಂದಿರುವಂತಹ ಹಾಡು ಎಷ್ಟು ಚಂದ ಇದೆ ಅಂದರೆ, ಶೂಟಿಂಗ್ ಟೈಮಲ್ಲೇ ನಾನು ಅದನ್ನು ತುಂಬ ಎಂಜಾಯ್ ಮಾಡಿದ್ದೆ, ತುಂಬ ಇಷ್ಟಪಟ್ಟಿದ್ದೆ, ಮನಸ್ಸಿಗೆ ಹತ್ತಿರವಾಗಿದ್ದಂಥ ಸಾಂಗ್ ಅದು. ಸೊ ಈ ದಿನಕ್ಕೋಸ್ಕರ ನಾನು ಕಾಯ್ತಿದ್ದು ಒಂದೇ ಕಾರಣ, ಇವಾಗ ಹೇಗಿರ್ಬೋದು, ಬಿಕಾಸ್ ಅದು ಹರ್ಮನ್ ಮಲ್ಲಿಕ್ ಸರ್ ಕೂಡ ಹಾಡಿರುವಂಥ ಸಾಂಗು. ಅವ್ರು ತುಂಬ ಫೇಮಸ್ ಈ ಥರದ ಒಂದು ಸಾಂಗಲ್ಲಿ ಹಾಡೋದಕ್ಕೆ. ಇವತ್ತು ಹೇಗೆ ಬಂದಿರ್ಬೋದು ಈ ಒಂದು ಸಾಂಗ್ ಆವಾಗಲೇ ಆಗಿತ್ತು ಶೂಟಿಂಗ್ ಟೈಮಲ್ಲಿ. ಎಡಿಟಿಂಗ್ ಎಲ್ಲ ಆದಮೇಲೆ ಯಾವ ಥರ ಇದೆ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಸೊ ಇವತ್ತು ಈ ಸಾಂಗ್ ನೋಡಿದ್ಮೇಲೆ ತುಂಬ ಖುಷಿ ಆಯಿತು. ಒಂದೇ ಅಲ್ಲ, 2 ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಸ್ಟೇಜ್ನಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಕಾರಣ ಆದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ನರೇಂದ್ರ ಬಾಬು ಸರ್, ಪರಮ್ ಸರ್, ಹಾಗೆ ಸುಮಾ ಮ್ಯಾಮ್, ಗಂಗಣ್ಣ ಸರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಇಡೀ ತಂಡಕ್ಕೆ ನನ್ನನ್ನು ಸೇರಿ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಬಂದಿರುವಂಥ ನನ್ನ ಎಲ್ಲ ಆತ್ಮೀಯರಿಗೂ, ನನ್ನ ಪ್ರೀತಿಯ ಪತ್ರಕರ್ತರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸುಲಕ್ಷ. ಮತ್ತೆ ಮಳೆ ಹೊಯ್ಯುತ್ತಿದೆ ಸಿನಿಮಾದಲ್ಲಿ ಕಸ್ತೂರಿ ಪಾತ್ರ ನಾನು ಮಾಡಿದ್ದೀನಿ. ಆದಿಗೂ ಅಂತ್ಯಕ್ಕೂ ಹೆಣ್ಣೆ ಕಾರಣ ಅಂದ ಹಾಗೆ ಕಸ್ತೂರಿ ಪಾತ್ರ ತುಂಬ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಅಂತ ಹೇಳ್ಬೋದು ನಮ್ಮ ನಿರ್ದೇಶಕರು, ನಿರ್ಮಾಪಕರು, ನಮ್ಮ ಬಾಬು ಸರ್ ಅವರು. ಆ ಪಾತ್ರ ನನಗೆ ಹೇಗೆ ಬಂದಿದೆ ಅಂತಂದರೆ, ಆ ಪಾತ್ರನೇ ನನಗೆ ಆಯ್ಕೆ ಮಾಡ್ಕೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಷ್ಟು ಸುಂದರವಾಗಿ ಬಂದಿದೆ. ಮತ್ತು ಮಳೆ ಅಂತ ಬಂದಾಗ ಇವಾಗ ಚಳಿಗಾಲ ಮುಗೀತು, ಬೇಸಿಗೆಗಾಲದಲ್ಲಿ ಹೆಜ್ಜೆ ಇಟ್ಟಿದ್ದೀವಿ. ಈ ಬೇಸಿಗೆಗಾಲದಲ್ಲಿ ಮತ್ತೆ ಮಳೆ ಹೊಯ್ಯುತ್ತಿದೆ ಸಿನಿಮಾದ ಹಾಡುಗಳನ್ನು ಕೇಳಿಸಿ ನಿಮ್ಮ ಕಿವಿಗೆ ಒಂದು ಸ್ವಲ್ಪ ತಂಪು ಮಾಡಿದ್ದಾರಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮಳೆ ಅಂತ ಬಂದಾಗ ಎಲ್ಲ ಪ್ರಕೃತಿ ಆಗಿರ್ಬೋದು, ರೈತರಿಗಾಗಿರ್ಬೋದು, ನಮ್ಮೆಲ್ರಿಗೂ ಹಬ್ಬದ ವಾತಾವರಣ ಇರುತ್ತೆ. ಎಲ್ಲ ಕಡೆನೂ ಹಚ್ಚು ಹಸಿರಾಗಿರುತ್ತೆ. ಅದೇ ರೀತಿಯಿಂದ ಸಿನಿಮಾ ಮಾಡಿದಾಗ, ರಿಲೀಸ್ ಆಗಬೇಕಾದಾಗ ನಮಗೂ ಹಬ್ಬದ ವಾತಾವರಣನೇ ಇರುತ್ತೆ. ನಮ್ಮ ಸಿನಿಮಾ ಮತ್ತೆ ಮಳೆ ಹೋಯ್ತಿದೆ ರಿಲೀಸಿಗೆ ರೆಡಿ ಆಗಿದೆ. ಹಬ್ಬದ ವಾತಾವರಣಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಈ ಹಿಂದಿನ ಸಿನಿಮಾದಲ್ಲೂ ಕೂಡ ಮಾಡ್ತಾರೆ ಅಮೌಂಟ್. ಮತ್ತೆ ಮಳೆ ಹುಯ್ಯುತ್ತಿದೆ ಈ ಚಿತ್ರದ ಬಿಡುಗಡೆ ಸಮಾರಂಭ, ಲೇಟೆಸ್ಟ್ ಲಾಂಚ್ ದಿ ಸಾಂಗ್ ಬಿಡುಗಡೆ ಆಗಲಿ. ಗುಡ್ ಲಕ್. ಹಾಗೆ ಬಲೆ ಹುಚ್ಚ ರಾಜ್ಕುಮಾರ್ ಅತಿ ಹೆಚ್ಚು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಂಥ ಅವ್ರ ತಂದೆಯವರು ರಾಜ್ಕುಮಾರ್ ಸಂಘಟನೆ ಕಟ್ಟೋದ್ರಲ್ಲೂ ಅವ್ರು ಮುಂದೆ ಇದ್ದರು ಸದಾ. ಹಾಗಾಗಿ ಪಾವನಗಂಗಾ ಅನ್ನೋ ಒಂದು ಸಿನಿಮಾ ಕೂಡ ನಿರ್ಮಾಣ ಮಾಡಿದರು. ಇಷ್ಟು ಚಿತ್ರಗಳ ನಿರ್ಮಾಣ ಮಾಡಿದ ತಂದೆಯವ್ರ ಪಾತ್ರ ತಂದೆಗೆ ತಕ್ಕ ಮಗ ಅನ್ನೋ ಹಾಗೆ ಅವರು ಕೂಡ ಇವತ್ತು ಬಂದು ನಮ್ಮ ಚಿತ್ರರಂಗದಲ್ಲಿ ನಾವು ಮಾಡ್ತಾ ಇರೋ ಸಣ್ಣ ಪುಟ್ಟ ಕೆಲಸಗಳಿಗೆ ಅವರು ಸಹಕಾರ ಕೊಡೋ ಜೊತೆಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರು ಅತಿ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ, ಕೋಟಿಗೊಬ್ಬ ಇರ್ಬೋದು, ಅಲೋಡ್ಯಾಡಿ, ಸಾಮ್ರಾಟ್ ಅಂತ ಚಿತ್ರಗಳನ್ನು ನಿರ್ದೇಶನ ಮಾಡಿದರು. ಉಪೇಂದ್ರ ಅವರು ಕೂಡ ಉತ್ತಮ ಚಿತ್ರ, ಮತ್ತು ದರ್ಶನ್ ಅವರಿಗೆ ಸಂಗೊಳ್ಳಿ ರಾಯಣ್ಣ ಅಂತ ಚಿತ್ರಗಳನ್ನು ಕೊಟ್ಟಂಥ ಗಣ್ಯರು ನಮ್ಮ ಭಾಳ ಇವ್ರ ಬಗ್ಗೆ ನಮ್ಮ ಗುರು ಸ್ಥಾನದಲ್ಲಿ ನಿಂತ್ಕೊಂಡು ನಾವು ನಿಜವಾಗ್ಲೂ ಇವತ್ತು ಬಂದಿರೋದು ಭಾಳ ಸಂತೋಷ ಆಗುತ್ತೆ. ಗುರುಗಳಾಗಿ ನಾವು ಅವ್ರ ಆಶೀರ್ವಾದ ಹೇಳ್ತೀವಿ. ಭಾಳ ಸಂತೋಷ ಆಗ್ತಿದೆ ಇವತ್ತೆಲ್ಲ ಬಂದಿರೋದು. ಒಂದು ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಇನ್ನಿತರ ಒಂದು ಸಂದರ್ಭಗಳಲ್ಲಿ ಯಾರು ಶ್ರಮ ವಹಿಸ್ತಾರೋ ಅವ್ರು ಗುರಿ ಮುಟ್ಟಲಿಕ್ಕೆ ಸಾಧ್ಯ. ಒಂದು ಗಾದೆ ಇದೆ, ಕಷ್ಟಪಡ್ತಕ್ಕಂಥವ್ರಿಗೆ ದುಃಖ ಇಲ್ಲ, ಸೋಮಾರಿಗಳಿಗೆ ಸುಖ ಇಲ್ಲ ಅನ್ನೋದು ಗಾದೆ ಇದೆ. ಏಕೆಂದರೆ ಎಲ್ಲ ರಂಗಗಳಲ್ಲೂ ಕೂಡ ಪ್ರಯತ್ನಗಳನ್ನು ಮಾಡಿದಾಗ ಪ್ರಾಮಾಣಿಕವಾಗಿ ಆ ಫಲ ಸಿಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ಮತ್ತೆ ಮಳೆಯುತ್ತಿದೆ ಅಂತಕ್ಕಂಥ ಒಂದು ಚಲನಚಿತ್ರ ಬಿಡುಗಡೆ ಆಗ್ತಿರುವಂಥ ಈ ಸಂದರ್ಭ ನಮಗೆ ಸಂತೋಷ ತಂದಿದೆ. ಆ ಭಗವಂತನ ಆಶೀರ್ವಾದದಿಂದ ಈ ಒಂದು ಕ್ಷೇತ್ರದ ದೊಡ್ಡ ಯಶಸ್ಸು ಲಭ್ಯವಾಗಲಿ. ಇನ್ನೂ ಕೂಡ ನೂರಾರು ಚಿತ್ರಗಳನ್ನು ಅದರಲ್ಲಿ ನಟನೆ ಮಾಡಿ ಅದನ್ನು ತೆರೆ ಕಾಣಿಸುವಂಥ ಅವಕಾಶ ಲಭ್ಯವಾಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಾಲದಿಂದ ಪ್ರಪಂಚ ಇಷ್ಟೊಂದು ಸುಂದರವಾಗಿದೆ, ವೈವಿಧ್ಯವಾಗಿದೆ ಅಂದರೆ ಅದಕ್ಕೆ ಕಾರಣ ಪ್ರೀತಿ.
ಪ್ರೀತಿ ಅನ್ನೋದು ಬರೀ ಹೆಣ್ಣು ಗಂಡು ನಡುವೆ ಇರುವಂಥದ್ದಲ್ಲ, ಅದಕ್ಕೂ ಮೀರಿದ ಬಾಂಧವ್ಯ. ಅಂದ್ರೆ ನಮ್ಮ ಚಿತ್ರದಲ್ಲೂ ಒಂದು ಪಾತ್ರ ಇದೆ, ರಂಗನಾಥ್ ಅಂತ. ಆ ವ್ಯಕ್ತಿಯ ಪರ್ಸ್ಪೆಕ್ಟಿವ್ ಏನಿದೆ ಪ್ರೀತಿ ಬಗ್ಗೆ, ಅದೇ ಈ ಸಿನಿಮಾ. ಈ ನಮ್ಮ ಚಿತ್ರದ ಮೂಲ ಕಥೆ ಬಂದು ಕೆ ಸದಾಶಿವ ಅವರ ಸಮಗ್ರ ಕಥೆಗಳು ಅನ್ನೋ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿರೋದು. ಇವತ್ತಿನ ಈ ಸಂದರ್ಭದಲ್ಲಿ ಕೆ ಸದಾಶಿವ ಅವ್ರನ್ನ ನೆನೆಸ್ಕೊಳ್ತಾ ಅವ್ರಿಗೆ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ನಾಯಕ ಅತಿಶಯ್ ಜೈನ್ ಅವರು ಬಹಳ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ 2 ಸಾಂಗ್ ಇದೆ, ಕತೆಗೆ ಪೂರಕವಾಗಿದೆ, ಹಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸರ್, ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸು ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್. ಅದ್ಭುತವಾಗಿ ಕಾಣಿಸ್ಕೊಂಡಿದ್ದೀರಾ. ಒಳ್ಳೇದಾಗ್ಲಿ ಸಿನಿಮಾಗೆ.